ಇನ್ನು ಈ ವಕ್ಫ್ ತಿದ್ದುಪಡಿ ಬಿಲ್ಗೆ ಕೈ ಶಾಸಕ ಕೆಂಡಾಮಂಡಲ ಆಗಿದ್ದಾರೆ. ನಮ್ಮ ಸಮುದಾಯದ ಆಸ್ತಿ ಕಬಳಿಸೋದಕ್ಕೆ ಬಿಜೆಪಿ ಮಾಡಿರ್ತಕ್ಕಂಥ ಸಂಚಿದು ಅಂತ ರಿಪಬ್ಲಿಕನ್ನಡಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಮರು ಬಿಜೆಪಿಗೆ ಮತ ಹಾಕಲ್ಲ ಅಂತ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ವಕ್ಫ್ ತಿದ್ದುಪಡಿ ಹೋರಾಟ, ಅದರ ವಿರುದ್ಧ ಹೋರಾಟ ಮಾಡ್ತೀವಿ, ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಟಾರ್ಗೆಟ್ ಮಾಡ್ತಿದಾರ ಸರ್ ಒಂದು ಸಮುದಾಯವನ್ನು? ಮೊದಲಿಂದ ಅವ್ರು ಏನ್ ಬಿಜೆಪಿ ಏನೇನು ಮಾಡ್ತಾರೆ, ನಮಗೆ ಮಾಡ್ತಾ ಇರೋದು, ನಮಗೆ ಕೊಡ್ತಾ ಇರೋ ಕೊಡುಗೆ ಏನು ಈ ದೇಶದಲ್ಲಿ? ಬಿಜೆಪಿ ಅವರು RSS ನಮ್ಗೆ ಕೊಡ್ತಾ ಇರೋ ಕೊಡುಗೆ ಏನು? ನಮಗೆ ಇಂಥ ಒಂದು ಸಮಾಜಕ್ಕೆ ತುಳಿಬೇಕು, ಅವ್ರು ನಮ್ಗೆ ಬೇಕಾಗಿಲ್ಲ, ಅವ್ರು ನಮ್ಗೆ ವೋಟ್ ಹಾಕಿಲ್ಲ ಅಂತ ಹೇಳೇನೆ ಅವರು ಮೊದಲಿಂದನು ಏನು ದೇವ್ರು ಹುಡ್ಕೊಡೋದು, ಮಸೀದಿಗೆ ಹೋಗಿ ಹೊಡೆದ್ಬಿಟ್ರೆ ಅದು ಅಲ್ಲಿ ಹೋಗಿ ಶಿವನ್ ಹುಡುಕೋದಾ? ಇದಾದ್ರೆ ನೀವು ಮಾಡ್ತಾ ಇರೋದು. ಒಬ್ಬನಿಗೆ ಒಂದು ಕೋಮಿಗೆ ಹಾಕಿ ಎಲ್ಲೋ ಜಗಳ ಸೃಷ್ಟಿ ಮಾಡುವಂತದ್ದು, ಗಲಭೆ ಸೃಷ್ಟಿ ಮಾಡುವಂತದ್ದು, ಅಶಾಂತಿ ಮೂಡಿಸುವಂತದ್ದು ನೀವು ಮಾಡ್ತಾರೆ ಕೆಲಸ. ನೀನೇನ್ ಮಾಡ್ತಾರೆ ಇದೇನು? ಏನ್ ದೇಶಕ್ಕೋಸ್ಕರ ಅಭಿವೃದ್ಧಿ ಮಾಡೋಣ? ತಾವೇನಾದ್ರು ಒಂದು ಕಲ್ಪನೆ, ಒಂದು ಆಲೋಚನೆ, ಒಂದ್ ಏನಾದ್ರು ನಾವೇನು ಇಟ್ಕೊಂಡೇನೋ ಮಾಡ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇಲ್ಲ ಅದನ್ನೆಲ್ಲ. ನಿಮ್ಗೆ ಏನು ಒಂದು ರಾಮನ ಹೆಸರಲ್ಲಿ ನಿಮ್ಗೆ ಮತ ಬೇಕಷ್ಟೇ. ನಾವು ರಾಮನ್ನು ಪೂಜೆ ಮಾಡ್ತೀವಿ, ರಹೀಮನ್ನು ಪೂಜೆ ಮಾಡ್ತೀವಿ. ರಾಮ ರಹೀಮ ಎಲ್ಲ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದು ಅಂತ ನಾವೆಲ್ಲರೂ. ನಿಮ್ಮಲ್ಲೇನು ಇಲ್ಲ, ನಿಮ್ಮಲ್ಲಿ ದ್ವೇಷ, ಅಸೂಯೆ, ಇದನ್ನೇ ತಾವೆಲ್ಲರೂ ಕೂಡ ಮುಂದೆ ಇಟ್ಟು ರಾಮನ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ದೇವರ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಪ್ರಯೋಜನ ಇಲ್ಲ. ಇದು ದೇಶಕ್ಕೂ ಹಾನಿ, ಸಮಾಜಕ್ಕೂ ಹಾನಿ, ಎಲ್ಲಾ ವರ್ಗಕ್ಕೂ ಹಾನಿ. ಮುಸ್ಲಿಂ ಸಮುದಾಯದ ಬಗ್ಗೆ ಯಾವ ತರ ಹೋರಾಟ ರೂಪುರೇಷೆ ಮಾಡುತ್ತೆ ಅಂದ್ರೆ ಸಾಕಷ್ಟು ನೋಡಿ, ಈಗಾಗಲೇ ಎಲ್ಲರೂ ಕೂಡ ಬೀದಿಗಳಿಗೆ ನಾವೆಲ್ಲರೂ ಕೂಡ ಹೋರಾಟ. ಇದು ನೋಡಿ, ಇದು ಸಮಾಜದ ಅತಿ ಸೂಕ್ಷ್ಮವಾದಂತ ಒಂದು ವಿಷಯ. ಇದು ವಕ್ಫ್ ಅನ್ನೋದು ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿ, ಇದು ಸಾವಿರಾರು ಲಕ್ಷಾಂತರ ಎಕರೆ ಜಮೀನಿದೆ. ಇದರಿಂದ ಏಳಿಗೆ ಎಲ್ಲ ನಮ್ಮ ಮಸೀದಿಗಳಾಗ್ಲಿ, ಮದ್ರಸೆಗಳಾಗ್ಲಿ, ಕಬ್ರಸ್ತಾನ್ ಆಗ್ಲಿ, ನಾವೆಲ್ಲ ಹೋಗಿ ಶಾಶ್ವತವಾಗಿ ನಾವು ವಿಶ್ರಾಂತಿ ಪಡಿತೀವೋ ಅದು ಕೂಡ ವಕ್ಫ್ ಬೋರ್ಡ್ ಇದೆ, ವಕ್ಫ್ ದರ್ಗಾಗಳಿದೆ, ಮಸೀದಿಗಳಿದೆ. ನಮ್ಮ ಅಸ್ತಿತ್ವನ ನಾವೆಲ್ಲ ಕಳ್ಕೊಳ್ತಾ ಇದೀವಿ. ಎಲ್ಲ ಕಳ್ಕೊಳ್ಳುವಂತ ಒಂದು ವಿಷಯ ಇದು. ಇದೇನು ಸಾಧಾರಣ ವಿಷಯ ಅಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೆ ಅಷ್ಟೇ. ಇದನ್ನು ಗೌರ್ಮೆಂಟ್ ಆಸ್ತಿನ? ಇದು ಗೌರ್ಮೆಂಟ್ ಆಸ್ತಿ ಅಲ್ಲ. ಇದು ಸ್ವಂತ ಸಮುದಾಯದ ಜನರು ದಾನ ಮಾಡಿ ಒಂದು ಸಮುದಾಯದ ಏಳಿಗೆಗೋಸ್ಕರ ಕೊಟ್ಟಂತ ಬೆವರಿನ ಹನಿಯ ಆಸ್ತಿ ಇದು, ಬೇರೆ ಏನಲ್ಲ ಇದು. ಸೊ ಇದಕ್ಕೆ ಯಾಕೆ ನೀವೆಲ್ಲ ಗುರಿ ಮಾಡ್ಕೊಳ್ತಾ ಇದ್ರಿ? ಎಲ್ಲ ಮುಟ್ಕೊಂಡು ಹಾಕೊಳ್ಳಿ ನೀವೆಲ್ಲರೂ, ಎಲ್ಲ ಸಮುದಾಯದು ಮಾಡ್ಕೋಬಿಡಿ. ಯಾಕೆ ಒಂದೇ ಸಮುದಾಯ ನಾನು ಗುರಿ ಮಾಡ್ಕೊಡ್ತೀರಿ ನೀವೆಲ್ಲರೂ? ನಮ್ದಿಷ್ಟೇ, ನಾವು ಶಾಂತಿ ಪ್ರಿಯರು. ಈ ದೇಶ ಎಲ್ಲರ ದೇಶ ಇದು, ಎಲ್ಲಾ ವರ್ಗದ ದೇಶ ಇದು. ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡದಂತ ಮೊದಲಿಗರ ಸಮುದಾಯ ಯಾವುದು ಅಂದ್ರೆ ಅದು ಮುಸಲ್ಮಾನರು. ನೀವು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಹೆಸರು ನೋಡಿದ್ರು ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ನೀವೆಲ್ಲ ಇದನ್ನೆಲ್ಲ ಸೃಷ್ಟಿ ಮಾಡಿ ಅಶಾಂತಿ ಮೂಡಿಸುವಂತದ್ದು, ಮತ್ತೊಂದು ಮಾಡುವಂತದ್ದು, ಇದು ಶೋಭೆ ತರುವಂತ ಕೆಲಸ ಅಲ್ಲ. ಇದು ನಮ್ಮ ದೇಶಕ್ಕೆ ಬೇಕು. ಇನ್ನು ಈ ವಕ್ಫ್ ತಿದ್ದುಪಡಿ ಬಿಲ್ಗೆ ಕೈ ಶಾಸಕ ಕೆಂಡಾಮಂಡಲ ಆಗಿದ್ದಾರೆ. ನಮ್ಮ ಸಮುದಾಯದ ಆಸ್ತಿ ಕಬಳಿಸೋದಕ್ಕೆ ಬಿಜೆಪಿ ಮಾಡಿರ್ತಕ್ಕಂಥ ಸಂಚಿದು ಅಂತ ರಿಪಬ್ಲಿಕನ್ನಡಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಮರು ಬಿಜೆಪಿಗೆ ಮತ ಹಾಕಲ್ಲ ಅಂತ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ವಕ್ಫ್ ತಿದ್ದುಪಡಿ ಹೋರಾಟ, ಅದರ ವಿರುದ್ಧ ಹೋರಾಟ ಮಾಡ್ತೀವಿ, ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಟಾರ್ಗೆಟ್ ಮಾಡ್ತಿದಾರ ಸರ್ ಒಂದು ಸಮುದಾಯವನ್ನು? ಮೊದಲಿಂದ ಅವ್ರು ಏನ್ ಬಿಜೆಪಿ ಏನೇನು ಮಾಡ್ತಾರೆ, ನಮಗೆ ಮಾಡ್ತಾ ಇರೋದು, ನಮಗೆ ಕೊಡ್ತಾ ಇರೋ ಕೊಡುಗೆ ಏನು ಈ ದೇಶದಲ್ಲಿ? ಬಿಜೆಪಿ ಅವರು RSS ನಮ್ಗೆ ಕೊಡ್ತಾ ಇರೋ ಕೊಡುಗೆ ಏನು? ನಮಗೆ ಇಂಥ ಒಂದು ಸಮಾಜಕ್ಕೆ ತುಳಿಬೇಕು, ಅವ್ರಿಗೆ ನಮ್ಗೆ ಬೇಕಾಗಿಲ್ಲ, ಅವ್ರು ನಮ್ಗೆ ವೋಟ್ ಹಾಕಿಲ್ಲ ಅಂತ ಹೇಳೇನೆ ಅವರು ಮೊದಲಿಂದನು ಏನು ದೇವ್ರು ಹುಡ್ಕೊಡೋದು, ಮಸೀದಿಗೆ ಹೋಗಿ ಹೊಡೆದ್ಬಿಟ್ರೆ ಅದು ಅಲ್ಲಿ ಹೋಗಿ ಶಿವನ್ ಹುಡುಕೋದಾ? ಇದಾದ್ರೆ ನೀವು ಮಾಡ್ತಾ ಇರೋದು. ಒಬ್ಬನಿಗೆ ಒಂದು ಕೋಮಿಗೆ ಹಾಕಿ ಎಲ್ಲೋ ಜಗಳ ಸೃಷ್ಟಿ ಮಾಡುವಂತದ್ದು, ಗಲಭೆ ಸೃಷ್ಟಿ ಮಾಡುವಂತದ್ದು, ಅಶಾಂತಿ ಮೂಡಿಸುವಂತದ್ದು ನೀವು ಮಾಡ್ತಾರೆ ಕೆಲಸ. ನೀನೇನ್ ಮಾಡ್ತಾರೆ ಇದೇನು? ಏನ್ ದೇಶಕ್ಕೋಸ್ಕರ ಅಭಿವೃದ್ಧಿ ಮಾಡೋಣ? ತಾವೇನಾದ್ರು ಒಂದು ಕಲ್ಪನೆ, ಒಂದು ಆಲೋಚನೆ, ಒಂದ್ ಏನಾದ್ರು ನಾವೇನು ಇಟ್ಕೊಂಡೇನೋ ಮಾಡ್ತಾ ಇದ್ದೀರಾ? ನೀವೇನ್ ಮಾಡ್ತಾ ಇಲ್ಲ ಅದನ್ನೆಲ್ಲ. ನಿಮ್ಗೆ ಏನು ಒಂದು ರಾಮನ ಹೆಸರಲ್ಲಿ ನಿಮ್ಗೆ ಮತ ಬೇಕಷ್ಟೇ. ನಾವು ರಾಮನ್ನು ಪೂಜೆ ಮಾಡ್ತೀವಿ, ರಹೀಮನ್ನು ಪೂಜೆ ಮಾಡ್ತೀವಿ.
ರಾಮ ರಹೀಮ ಎಲ್ಲ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದಂತ ನಾವೆಲ್ಲರೂ. ನಿಮ್ಮಲ್ಲೇನು ಇಲ್ಲ, ನಿಮ್ಮಲ್ಲಿ ದ್ವೇಷ, ಅಸೂಯೆ, ಇದನ್ನೇ ತಾವೆಲ್ಲರೂ ಕೂಡ ಮುಂದೆ ಇಟ್ಟು ರಾಮನ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ದೇವರ ಹೆಸರು ಹೇಳ್ಕೊಂಡು ತಾವೆಲ್ಲರೂ ಕೂಡ ರಾಜಕಾರಣವನ್ನು ಮಾಡ್ತಾರೆ. ಇದರಿಂದ ಪ್ರಯೋಜನ ಇಲ್ಲ. ಇದು ದೇಶಕ್ಕೂ ಹಾನಿ, ಸಮಾಜಕ್ಕೂ ಹಾನಿ, ಎಲ್ಲಾ ವರ್ಗಕ್ಕೂ ಹಾನಿ ಇದೆ. ಮುಸ್ಲಿಂ ಸಮುದಾಯದ ಬಗ್ಗೆ ಯಾವ ತರ ಹೋರಾಟ ರೂಪುರೇಷೆ ಮಾಡುತ್ತೆ ಅಂದ್ರೆ ಸಾಕಷ್ಟು ನೋಡಿ, ಈಗಾಗಲೇ ಎಲ್ಲರೂ ಕೂಡ ಬೀದಿಗಳಿಗೆ ನಾವೆಲ್ಲರೂ ಕೂಡ ಹೋರಾಟ. ಇದು ನೋಡಿ, ಇದು ಸಮಾಜದ ಅತಿ ಸೂಕ್ಷ್ಮವಾದಂತ ಒಂದು ವಿಷಯ. ಇದು ವಕ್ಫ್ ಅನ್ನೋದು ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿದು ಸಾವಿರಾರು ಲಕ್ಷಾಂತರ ಎಕರೆ ಜಮೀನಿದೆ. ಇದರಿಂದ ಏಳಿಗೆ ಎಲ್ಲ ನಮ್ಮ ಮಸೀದಿಗಳಾಗ್ಲಿ, ಮದ್ರಸೆಗಳಾಗ್ಲಿ, ಕಬ್ರಸ್ತಾನ್ ಆಗ್ಲಿ, ನಾವೆಲ್ಲ ಹೋಗಿ ಶಾಶ್ವತವಾಗಿ ನಾವು ವಿಶ್ರಾಂತಿ ಪಡಿತೀವೋ ಅದು ಕೂಡ ವಕ್ಫ್ ಬೋರ್ಡ್ ಇದೆ, ವಕ್ಫ್ ದರ್ಗಾಗಳಿದೆ, ಮಸೀದಿಗಳಿದೆ. ನಮ್ಮ ಅಸ್ತಿತ್ವನ ನಾವೆಲ್ಲ ಕಳ್ಕೊಳ್ತಾ ಇದೀವಿ. ಎಲ್ಲ ಕಳ್ಕೊಳ್ಳುವಂತ ಒಂದು ವಿಷಯ ಇದು. ಇದೇನು ಸಾಧಾರಣದ ವಿಷಯ ಅಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೆ ಅಷ್ಟೇ. ಇದನ್ನು ಗೌರ್ಮೆಂಟ್ ಆಸ್ತಿನ? ಇದು ಗೌರ್ಮೆಂಟ್ ಆಸ್ತಿ ಅಲ್ಲ. ಇದು ಸ್ವಂತ ಸಮುದಾಯದ ಜನರು ದಾನ ಮಾಡಿ ಒಂದು ಸಮುದಾಯದ ಏಳಿಗೆಗೋಸ್ಕರ ಕೊಟ್ಟಂತ ಬೆವರಿನ ಹನಿಯ ಆಸ್ತಿ, ಬೇರೆ ಏನಲ್ಲ ಇದು. ಸೊ ಇದಕ್ಕೆ ಯಾಕೆ ನೀವೆಲ್ಲ ಗುರಿ ಮಾಡ್ಕೊಳ್ತಾ ಇದ್ರಿ? ಎಲ್ಲ ಮುಟ್ಕೊಂಡು ಹಾಕೊಳ್ಳಿ ನೀವೆಲ್ಲರೂ, ಎಲ್ಲ ಸಮುದಾಯದು ಮಾಡ್ಕೋಬಿಡಿ. ಯಾಕೆ ಒಂದೇ ಸಮುದಾಯ ನನಗೆ ಗುರಿ ಮಾಡ್ಕೊಡ್ತೀರಿ ನೀವೆಲ್ಲರೂ? ನಮ್ದಿಷ್ಟೇ, ನಾವು ಶಾಂತಿ ಪ್ರಿಯರು. ಈ ದೇಶ ಎಲ್ಲರ ದೇಶ ಇದು, ಎಲ್ಲಾ ವರ್ಗದ ದೇಶ ಇದು. ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡದಂತ ಮೊದಲಿಗರ ಸಮುದಾಯ ಯಾವುದು ಅಂದ್ರೆ ಅದು ಮುಸಲ್ಮಾನರು. ನೀವು ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಹೆಸರು ನೋಡಿದ್ರು ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜನ ಇದಕ್ಕೆ ತ್ಯಾಗ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ನೀವೆಲ್ಲ ಇದನ್ನೆಲ್ಲ ಸೃಷ್ಟಿ ಮಾಡಿ ಅಶಾಂತಿ ಮೂಡಿಸುವಂತದ್ದು, ಮತ್ತೊಂದು ಮಾಡುವಂತದ್ದು, ಇದು ಶೋಭೆ ತರುವಂತ ಕೆಲಸ ಅಲ್ಲ. ಇದು ನಮ್ಮ ದೇಶಕ್ಕೆ ಬೇಕು. ಇನ್ನು ಈ ವಕ್ಫ್ ತಿದ್ದುಪಡಿ ಬಿಲ್ಗೆ ಕೈ ಶಾಸಕ ಕೆಂಡಾಮಂಡಲ ಆಗಿದ್ದಾರೆ. ನಮ್ಮ ಸಮುದಾಯದ ಆಸ್ತಿ ಕಬಳಿಸೋದಕ್ಕೆ ಬಿಜೆಪಿ ಮಾಡಿರ್ತಕ್ಕಂಥ ಸಂಚಿದು ಅಂತ ರಿಪಬ್ಲಿಕನ್ ಕನ್ನಡಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಮರು ಬಿಜೆಪಿಗೆ ಮತ ಹಾಕಲ್ಲ ಅಂತ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ವಕ್ಫ್ ತಿದ್ದುಪಡಿ ಹೋರಾಟ, ಅದರ ವಿರುದ್ಧ ಹೋರಾಟ ಮಾಡ್ತೀವಿ, ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ. ಟಾರ್ಗೆಟ್ ಮಾಡ್ತಿದಾರ ಸರ್ ಒಂದು ಸಮುದಾಯವನ್ನು? ಮೊದಲಿಂದ ಅವ್ರು ಏನ್ ಬಿಜೆಪಿ ಏನೇನು ಮಾಡ್ತಾರೆ, ನಮಗೆ ಮಾಡ್ತಾ ಇರೋದು, ನಮಗೆ ಕೊಡ್ತಾ ಇರೋ ಕೊಡುಗೆ ಏನು ಈ ದೇಶದಲ್ಲಿ? ಬಿಜೆಪಿ ಅವರು RSS ನಮ್ಗೆ ಕೊಡ್ತಾ ಇರೋ ಕೊಡುಗೆ ಏನು? ನಮಗೆ ಇಂಥ ಒಂದು ಸಮಾಜಕ್ಕೆ ತುಳಿಬೇಕು, ಅವ್ರಿಗೆ ನಮ್ಗೆ ಬೇಕಾಗಿಲ್ಲ, ಅವ್ರು ನಮಗೆ ಓಟ್ ಹಾಕಿಲ್ಲ ಅಂತ ಹೇಳೇನೆ ಅವರು ಮೊದಲಿಂದ ಏನು ದೇವ್ರು ಹುಡ್ಕೊಳಕ್ ಮಸೀದಿ ಹೋಗಿ ಹೊಡೆದ್ಬಿಟ್ರೆ ಅದು ಅಲ್ಲಿ ಹೋಗಿ ಶಿವನ್ ಹುಡುಕೋದಾ? ಇದಾದ್ರೆ ನೀವು ಮಾಡ್ತಾ ಇರೋದು. ಒಬ್ಬನಿಗೆ ಒಂದು ಕೋಮಿಗೆ ಹಾಕಿ ಎಲ್ಲೋ ಜಗಳ ಸೃಷ್ಟಿ ಮಾಡುವಂತದ್ದು, ಗಲಭೆ ಸೃಷ್ಟಿ ಮಾಡುವಂತದ್ದು, ಅಶಾಂತಿ ಮೂಡಿಸುವಂತದ್ದು ನೀವು ಮಾಡ್ತಾರ ಕೆಲಸ. ಇನ್ನೇನ್ ಮಾಡ್ತಾರೆ ಇದೇನು? ಏನ್ ದೇಶಕ್ಕೋಸ್ಕರ ಅಭಿವೃದ್ಧಿ ತಾವೇನಾದ್ರು ಒಂದು ಕಲ್ಪನೆ, ಒಂದು ಆಲೋಚನೆ, ಒಂದು ಏನಾದ್ರು ನಾವೇನು ಇಟ್ಕೊಂಡೇನೋ ಮಾಡ್ತಾ ಇದ್ದೀರಾ? ನೀವು ಏನ್ ಮಾಡ್ತಾ ಇಲ್ಲ ಅದನ್ನೆಲ್ಲ. ನಿಮ್ಗೆ ಏನು ಒಂದು ರಾಮನ ಹೆಸರಲ್ಲಿ ನಿಮ್ಗೆ ಮತ ಬೇಕಷ್ಟೇ. ನಾವು ರಾಮನ್ನು ಪೂಜೆ ಮಾಡ್ತೀವಿ, ರಹೀಮನ್ನು ಪೂಜೆ ಮಾಡ್ತೀವಿ. ರಾಮ ರಹೀಮ ಎಲ್ಲ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋದಂತ ನಾವೆಲ್ಲರೂ. ನಿಮ್ಮಲ್ಲೇನು ಇಲ್ಲ, ನಿಮ್ಮಲ್ಲಿ ದ್ವೇಷ,